ನಮಸ್ತೆ ಎಲ್ಲರಿಗೂ. ಎಲ್ಲರನ್ನು ಸುಸೀಸ್ ಕಿಚನ್ಗೆ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು. ಇವತ್ತು ನಾನು ಸೂಪರ್ ಆದ ಮತ್ತಿ ಮೀನು ಪುಳಿಮುಂಚಿಯನ್ನು ಮಾಡ್ಕೊಳ್ತೀನಿ. 2 kg ಮೀನು ತೊಗೊಂಡಿದ್ದೆ. 1.5 kg ಫ್ರೈಗೆ ಕಲಸಿ ಇಟ್ಕೊಂಡಿದ್ದೀನಿ. ತುಂಬ ಸಲ ನಾನು ಮೀನು ಫ್ರೈದು ಮಸಾಲೆ ಮತ್ತು ಫ್ರೈ ಮಾಡೋದನ್ನು ತೋರಿಸಿದ್ದೀನಿ. ನೀವು ಹೋಗಿ ಚೆಕ್ ಮಾಡ್ಬೋದು ನನ್ನ ಚಾನಲಲ್ಲಿ. ನನಗೆ ಮೀನು ಫ್ರೈಗಿಂತನೂ ಈ ಪುಳಿ ಮುಂಚಿ ತುಂಬ ಇಷ್ಟ. ಸೊ ಹಾಗಾಗಿ ನಾನು 1/2 kg ಪುಳಿ ಮುಂಚಿ ಮಾಡಿ ನಿಮ್ಮ ಹತ್ರ ಇವತ್ತು ತೋರಿಸ್ತಾ ಇದ್ದೀನಿ. ಪುಳಿ ಮುಂಚಿಗೆ ಸ್ವಲ್ಪ ಮಸಾಲೆನ ಫ್ರೈ ಮಾಡ್ಕೊಳ್ಳೋಣ. 1.5 ಚಮಚದಷ್ಟು ಕೊತ್ತಂಬರಿ ಕಾಳು, ಅರ್ಧ ಚಮಚದಷ್ಟು ಜೀರಿಗೆ, 1/4 ಚಮಚದಷ್ಟು ಪೆಪ್ಪರ್ ಕಾಳನ್ನು ಸೇರಿಸ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಆದ ಮೇಲೆ ರುಚಿಗೆ ತಕ್ಕಷ್ಟು ಒಣಮೆಣಸಿನಕಾಯಿಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1/4 ಚಮಚದಷ್ಟು ಅಜವೈನನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ತುಂಬ ಸುಲಭ ಇದು ಪುಳಿ ಮುಂಚಿ ಮಾಡ್ಕೊಳ್ಳೋದು, ತುಂಬ ರುಚಿಯಾಗಿ ಕೂಡ ಇರುತ್ತೆ. 1/2 ಚಮಚದಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಳ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಒಂದು ಮಿಕ್ಸಿ ಜಾರನ್ನು ತೆಗೆದುಕೊಂಡು 1/2 ಕಪ್ಪಷ್ಟು ತೆಂಗಿನಕಾಯಿ ಸೇರಿಸ್ಕೊಳ್ತಾ ಇದ್ದೀನಿ. ಜಾಸ್ತಿ ಏನು ಬೇಡ. 1 ಸಣ್ಣ ತುಂಡು ಹುಳಿ ಸೇರಿಸ್ಕೊಳ್ತಾ ಇದ್ದೀನಿ. 1 ಗಡ್ಡೆ ಬೆಳ್ಳುಳ್ಳಿ, 1 ಟೊಮೆಟೊ, 1 ಈರುಳ್ಳಿನ ಸೇರಿಸ್ಕೊಂಡು ರುಬ್ಬುವಾಗನೇ ಸೇರಿಸ್ಕೊಳ್ತೀನಿ. 1 ಚಮಚದಷ್ಟು ಅರಿಶಿನ ಪೌಡರ್, ಹುರಿದ ಮಸಾಲೆಯನ್ನು ಕೂಡ ಸೇರಿಸ್ಕೊಳ್ಳೋಣ. ಮೀನು ಸಾರಿಗೆ ಮಸಾಲೆ ಈ ರೀತಿಯಲ್ಲಿ ರೆಡಿಯಾಗಿದೆ. ಇವಾಗ ಸಣ್ಣದಾಗಿ ಒಂದು ಒಗ್ಗರಣೆ ಕೊಟ್ಕೊಂಡು ಮಸಾಲೆ ಕುದ್ದ ಮೇಲೆ ಮೀನು ಹಾಕ್ಕೊಳ್ಳೋದು ರೆಡಿ ಆಗೋಗುತ್ತೆ ಬಹಳ ಬೇಗನೆ. ಈ ರೀತಿಯ ಮೀನು ಸಾರನ್ನು ಮಾಡ್ಕೊಳ್ಳುವಾಗ ಮಣ್ಣಿನ ಪಾತ್ರೆಯಲ್ಲೇ ಮಾಡ್ಕೊಳ್ಬೇಕು, ತುಂಬ ಚೆನ್ನಾಗಾಗುತ್ತೆ. 1 ಚಮಚದಷ್ಟು ತೆಂಗಿನೆಣ್ಣೆ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. 1 ಚಮಚದಷ್ಟು ಸಾಸಿವೆ ಸೇರಿಸ್ಕೊಳ್ಳೋಣ. ಸಾಸಿವೆ ಸಿಡಿದ ಮೇಲೆ 2 ರೆಕ್ಕೆಯಷ್ಟು ಕರಿಬೇವು ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ರುಬ್ಬಿದ ಮಸಾಲೆ ಸೇರಿಸ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕೋ ಅಷ್ಟು ನಿಮ್ಮ ಹದಕ್ಕೆ ನೀರು ಹಾಕ್ಕೊಂಡು ತೆಳ್ಳಗೆ ಮಾಡಿಕೊಳ್ಳಿ. ನಾನು ಸ್ವಲ್ಪ ಗಟ್ಟಿಯಾಗೆ ಮಾಡ್ತೀನಿ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಚೆಂದ ಮಸಾಲೆ ಕುದಿಬೇಕು, ಆಮೇಲಿಂದ ಮೀನು ಹಾಕೊಳ್ಳುವಂಥದ್ದು. ಮೀನು ಸಾರಿಗೆ ಈ ರೀತಿಯಲ್ಲಿ ಕುದಿತಾ ಇರಬೇಕು. ಇವಾಗ ಮೀನು ಹಾಕೊಳ್ಳೋಣ. ಮೀನು ಹಾಕಿದ ಮೇಲೆ ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಳುವ ಅಗತ್ಯ ಇಲ್ಲ. 6 ರಿಂದ 8 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಸ್ಪೂನ್ ಹಾಕ್ಕೊಂಡು ತಿರುಗಿಸ್ಬೇಡಿ. ಕೈಯಲ್ಲೇನೆ ಪಾತ್ರೆ ಹಿಡಿದು ಈ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಫೈನಲ್ ಆಗಿ ಸ್ವಲ್ಪ ಕಟ್ ಮಾಡಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ಳೋಣ. ಬೇಕಿದ್ರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಅದ್ಭುತ ರುಚಿಯ ಪುಳಿ ಮುಂಚಿ ಅಂತ ಹೇಳ್ಬೋದು, ಮತ್ತಿ ಮೀನು ಸಾರು ಅಂತ ಹೇಳ್ತೀವಿ ನಾವು. ಈ ರೀತಿಯಲ್ಲಿ ರೆಡಿಯಾಗಿದೆ. ನೀವು ಒಮ್ಮೆ ಇದೇ ವಿಧಾನದಲ್ಲಿ ಟ್ರೈ ಮಾಡಿ, ತುಂಬ ಅದ್ಭುತವಾಗಿರುತ್ತೆ. ಹಾಗೆ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಶೇರ್ ಮಾಡೋದನ್ನು ಮರಿಬೇಡಿ. ಮುಂದೆ ಅದ್ಭುತ ರುಚಿಯ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು.